ಗೌರಿಬಿದನೂರು ತಾಲೂಕಿನಲ್ಲಿ ಆಶ್ರಯ ಸಮಿತಿ ರಚನೆ ಮಾಡಿದ ನಂತರ ನಿರ್ವಸತಿಗರಿಗೆ ನಿವೇಶನ ನೀಡಲು ಕ್ರಮ ಕೈಗೊಳ್ಳುವುದಾಗಿ ತಹಸೀಲ್ದಾರ್ ಮಹೇಶ್ ಪತ್ರಿ ಹೇಳಿದರು. ಮನೆ ಜಾಗಕ್ಕಾಗಿ ಈಗಾಗಲೇ 2,000ಕ್ಕೂ ಹೆಚ್ಚು ಅರ್ಜಿಗಳು ಬಂದಿವೆ. ಸರ್ಕಾರ ಅಲ್ಲಿ ಮೂಲ ಸೌಲಭ್ಯ ಒದಗಿಸಿ ಮನೆ ಕಟ್ಟಿಕೊಳ್ಳಲು ಜಾಗ ನೀಡುತ್ತದೆ. ಸುಮಾರು 28 ಕುಟುಂಬಗಳು ಗುಡಿಸಲುಗಳಲ್ಲಿ ವಾಸಿಸುತ್ತಿದ್ದು, ಇದು ನಗರಸಭೆಯ 7ನೇ ವಾರ್ಡ್ ವ್ಯಾಪ್ತಿಗೆ ಬರುತ್ತದೆ ಎಂದರು. ವಾಸಿಸುತ್ತಿರುವವರಲ್ಲಿ ಕೆಲವರಿಗೆ ಮನೆ ಇದೆ ಎಂದು ಪರಿಶೀಲನೆ ವೇಳೆ ತಿಳಿದು ಬಂದಿದೆ. ಈಗಾಗಲೇ ಕಾದಲವೇಣಿ ಸಮೀಪ 23 ಎಕರೆ ಜಮೀನು ಆಶ್ರಯ ಫಲಾನುಭವಿಗಳಿಗೆ ನೀಡಲು ಸಿದ್ಧವಾಗಿದೆ. ಬರ್ಜಾನುಕುಂಟೆ ಸಮೀಪ 351 ನಿವೇಶನಗಳನ್ನು ನೀಡಲಾಗುತ್ತದೆ. ಅಲ್ಲದೆ ಸಾಗಾನಹಳ್ಳಿ ಸಮೀಪ ಸರ್ಕಾರ ಆಶ್ರಯ ಫಲಾನುಭವಿಗಳಿಗೆ ಜಮೀನು ತೆಗೆದಿದೆ. ಇಲ್ಲಿರುವವರೆಲ್ಲರೂ ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ಜೀವನ ಮಾಡುತ್ತಿದ್ದಾರೆ. ಸುಮಾರು 30 ವರ್ಷಗಳಿಂದ ವಾಸವಿರುವ ಇವರನ್ನು ಖಾಲಿ ಮಾಡಿಸಲು ಮಾನವತಾ ದೃಷ್ಟಿಯಿಂದ ಸಾಧ್ಯವಾಗದು ಎಂದರು. ಒಂದಷ್ಟು ಜನ ಮನೆ ಕಟ್ಟಿದ್ದಾರೆ. ಈ ವಾಸ್ತವ ತಿಳ್ಕೊಳ್ಳೋಣಂತ ನಾವು ಕಂದಾಯ ಇಲಾಖೆ ಮತ್ತು ನಗರಸಭೆಯವರು ಇವಾಗ ಬಂದು ವಿಸಿಟ್ ಮಾಡಿದಾಗ ಇಲ್ಲಿ ನಮಗೆ ಕಂಡು ಬಂದಂಥ ಅಂಶಗಳೇನೆಂದರೆ, ಉದಾಹರಣೆಗೆ 7ನೇ ವಾರ್ಡನಲ್ಲಿ ಇರುವಂಥ 28 ಮನೆಗಳಿಗೆ ನಾವು ಭೇಟಿ ಕೊಟ್ವಿ. 28 ಮನೆ ಅಂದರೆ ಗುಡಿಸಲುಗಳೇನಿದ್ದಾವೆ, ಇವರೆಲ್ಲರೂ ಕೂಡ ಮೂಲತಃ ಇವರು ಇಡುಗೂರವರಿದ್ದಾರೆ. ಅದರಲ್ಲಿ ಒಬ್ಬನೇನಿದ್ದಾನೆ 2 ಮನೆ ಇದೆ, ಅವನಿಗೆ 2 RCC ಫ್ಲೋರ್ ಇರೋ ಮನೆಯನ್ನು ಕಟ್ಕೊಂಡು ಇಲ್ಲಿ ಗುಡಿಸಲು ಹಾಕ್ಕೊಂಡಿದ್ದಾನೆ. ಯಾಕಪ್ಪ ನೀನು ಹಾಕ್ಕೊಂಡಿದ್ಯಾ ಅಂತ, ನಾನು ಇಲ್ಲಿ ವ್ಯಾಪಾರ ಮಾಡ್ತೀನಿ ಅಂತ ಹೇಳ್ತಾರೆ. ಈ ಥರ ಅಸಡ್ಡೆ ಉತ್ತರ ಕೊಡ್ತಾರೆ. ಇನ್ನೊಂದಷ್ಟು ಜನ ಇದ್ದಾರೆ, ಅವ್ರು ರಿಯಲ್ ಬೆನಿಫಿಷಿಯರಿನೂ ಅದಾರೆ. ಆದ್ದರಿಂದ ಅವ್ರಿಗೇನು ನಗರಸಭೆಯಿಂದ ಆಲ್ರೆಡಿ ನಾವು ಒಂದಷ್ಟು ಆಶ್ರಯ ಕಮಿಟಿಯಲ್ಲಿ ಇವ್ರನ್ನ ತಂದು MLA ಅವರ ಅಧ್ಯಕ್ಷತೆಯಲ್ಲಿ ಆಶ್ರಯ ಕಮಿಟಿ ಆಗುತ್ತೆ. ಅದರಲ್ಲಿ ಇವ್ರನ್ನೆಲ್ಲ ಇದನ್ನು ಮಾಡಿ ಫಲಾನುಭವಿಗಳನ್ನ ಗುರುತಿಸಿ ಇವರಿಗೆ ಯಾರು ಅರ್ಹ ಫಲಾನುಭವಿಗಳಿದ್ದಾರೆ ಅವರಿಗೆ ನಾವು ಸೈಟನ್ನು ಕೊಟ್ಟು ಇದನ್ನು ಇಮ್ಮಿಡಿಯೇಟ್ ತೆರವುಗೊಳಿಸುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡೋಕ್ಕೆಲ್ಲನೂ ಸಿದ್ಧ ಮಾಡ್ಕೊಂಡಿದ್ದೀವಿ. ಅದಕ್ಕೆ ವಾಸ್ತವ ತಿಳ್ಕೊಳ್ಳೋಕೆ ಈಗ ಆಲ್ರೆಡಿ ಸರ್ವೆ ನಡೀತಾ ಇದೆ ಮತ್ತು ಈಗ ಒಂದಷ್ಟು ಸರ್ವೇನೂ ಆಗಿದೆ. ಇನ್ನು ವಾಸ್ತವ ತಿಳ್ಕೊಳ್ಸಾಗ ಮೇಲ್ವಿಚಾರಣೆ ಮಾಡಲಿಕ್ಕೆ ನಾವು ಒಂದಷ್ಟು ಟೀಮ್ ಕಟ್ಕೊಂಡು ಇವತ್ತು ಬಂದಿದ್ವಿ. ಮಂಜುನಾಥ್, CTV ನ್ಯೂಸ್, ಗೌರಿಬಿದನೂರು.